ನಮಸ್ಕಾರ. ಒಂದು ಸಣ್ಣ ಪುಟ್ಟ ಬೀಜ ನಮ್ಮ ಸಂಪೂರ್ಣ ಆರೋಗ್ಯವನ್ನೇ ಬದಲಾಯಿಸಬಲ್ಲದು ಅಂದ್ರೆ ನಂಬೋಕ್ಕಾಗತ್ತಾ? ಹೌದು, ಇದು ಸಾಧ್ಯ. ಇವತ್ತು ನಾವು ಅಂತಹದ್ದೇ ಒಂದು ಪೋಷಕಾಂಶಗಳ ಕಣಜದ ಬಗ್ಗೆ ಮಾತಾಡೋಣ. ಅದುವೇ ಅಗಸೆ ಬೀಜ. ಹಾಗಾದ್ರೆ ಈ ಪುಟ್ಟ ಬೀಜದಲ್ಲಿ ಅಂಥದ್ದೇನಿದೆ? ಇದು ನಮ್ಮ ಆರೋಗ್ಯದ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೇಗೆ ಪ್ರಭಾವ ಬೀರಬಲ್ಲದು? ಅಸ್ಲಿಗೆ ಇದನ್ನ ಕೇವಲ ಬೀಜ ಅಂತ ಹೇಳೋಕ್ಕಾಗಲ್ಲ. ಇದೊಂದು ರೀತಿ ಸೂಪರ್ ಫುಡ್ ಇದ್ದ ಹಾಗೆ. ಬನ್ನಿ, ಇದ್ರ ಒಳಗಿರುವ ಆ ಶಕ್ತಿಯೇನು ಅಂತ ಒಟ್ಟಿಗೆ ನೋಡೋಣ. ಅಗಸೆ ಬೀಜ ನೋಡೋಕೆ ತುಂಬನೇ ಚಿಕ್ಕದು, ಆದ್ರೆ ಅದರಿಂದ ಸಿಗೋ ಲಾಭಗಳು ಅಷ್ಟೇ ದೊಡ್ಡದು. ನಿಮ್ಗೊತ್ತಾ, ನಮ್ಮ ಹಿರಿಯರು ಇದನ್ನ ಶತಮಾನಗಳಿಂದ ಬಳಸ್ತಾ ಬಂದಿದ್ದಾರೆ. ಯಾಕೆ ಅಂತ ಈಗ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸರಿ, ಹಾಗಾದ್ರೆ ಅಗಸೆ ಬೀಜದ ಮೊದಲ ಹಾಗೂ ಅತಿ ಮುಖ್ಯವಾದ ಪ್ರಯೋಜನದಿಂದಲೇ ಶುರು ಮಾಡೋಣ. ನಮ್ಮ ದೇಹದ ಒಂದು ರೀತಿ ಇಂಜಿನ್ ಇದ್ದಾಗೆ ಅಲ್ವಾ ನಮ್ಮ ಹೃದಯ ಮತ್ತೆ ಜೀರ್ಣಾಂಗ ವ್ಯವಸ್ಥೆ. ಇದನ್ನ ಅಗಸೆ ಬೀಜ ಹೇಗೆ ಸುಧಾರಿಸುತ್ತೆ ಅಂತ ನೋಡೋಣ ಬನ್ನಿ. ಅಗಸೆ ಬೀಜದ ಒಂದು ವಿಶೇಷತೆ ಏನು ಗೊತ್ತಾ? ಇದು ಒಂದೇ ಸಮಯದಲ್ಲಿ ನಮ್ಮ ದೇಹದ 2 ಮುಖ್ಯ ಭಾಗಗಳಿಗೆ ಸಹಾಯ ಮಾಡುತ್ತೆ. ಒಂದ್ ಕಡೆ ಇದರಲ್ಲಿರೋ ಫೈಬರ್ ಅಂಶ ಅಂದ್ರೆ ನಾರಿನಂಶ ನಮ್ಮ ಜೀರ್ಣ ವ್ಯವಸ್ಥೆಯನ್ನ ಕ್ಲೀನ್ ಮಾಡುತ್ತೆ, ಮಲಬದ್ಧತೆ ಅಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಇದರಲ್ಲಿರೋ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆಯಲ್ಲ, ಅದು ನಮ್ಮ ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ ಮಾಡಿ ನಮ್ಮ ಹೃದಯವನ್ನ ಕಾಪಾಡುತ್ತೆ. ನಿಜಕ್ಕೂ ಅದ್ಭುತ ಅಲ್ವಾ? ಬರೀ ಹೃದಯ ಮತ್ತೆ ಜೀರ್ಣಕ್ರಿಯೆ ಮಾತ್ರ ಅಲ್ಲ. ಇವತ್ತಿನ ದಿನಗಳಲ್ಲಿ ಬಹುತೇಕರು ಎದುರಿಸ್ತಿರೋ 2 ದೊಡ್ಡ ಸವಾಲುಗಳು ಅಂದ್ರೆ, ಒಂದು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದು, ಇನ್ನೊಂದು ತೂಕ ಇಳಿಸೋದು. ಇಲ್ಲೂ ಕೂಡ ಅಗಸೆ ಬೀಜ ನಮ್ಗೆ ಹೆಲ್ಪ್ ಮಾಡತ್ತೆ. ಡಯಾಬಿಟಿಸ್ ಇರೋರಿಗೆ ಇದೊಂದು ವರದಾನ ಇದ್ದ ಹಾಗೆ. ಯಾಕಂದ್ರೆ ಇದು ರಕ್ತದಲ್ಲಿರೋ ಸಕ್ಕರೆ ಮಟ್ಟವನ್ನ ಬ್ಯಾಲೆನ್ಸ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಇದರ ಇನ್ನೊಂದು ಮ್ಯಾಜಿಕ್ ಏನಪ್ಪಾ ಅಂದ್ರೆ, ಇದನ್ನ ಸ್ವಲ್ಪ ತಿಂದ್ರೂ ಸಾಕು, ಹೊಟ್ಟೆ ತುಂಬಿದ ಹಾಗೆ ಫೀಲ್ ಆಗತ್ತೆ. ಇದರಿಂದ ಪದೇ ಪದೇ ತಿನ್ನೋದು ಕಡಿಮೆ ಆಗತ್ತೆ, ಹಾಗಾಗಿ ತೂಕ ಕೂಡ ಕಂಟ್ರೋಲ್ಗೆ ಬರುತ್ತೆ. ಇಷ್ಟೊತ್ತು ನಾವು ದೇಹದ ಒಳಗಿನ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ. ಆದರೆ ಅಗಸೆಯ ಲಾಭಗಳು ಅಷ್ಟಕ್ಕೆ ಸೀಮಿತವಾಗಿಲ್ಲ. ನಮ್ಮ ಹೊರಗಿನ ಸೌಂದರ್ಯಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಅಂದ್ರೆ ನಮ್ಮ ಚರ್ಮಕ್ಕೆ, ಕೂದಲಿಗೆ, ಅಷ್ಟೇ ಯಾಕೆ ನೋವು ಕಡಿಮೆ ಮಾಡೋದಕ್ಕೂ ಇದು ಸಹಕಾರಿ. ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಒಂದೇ ಒಂದು ಅಗಸೆ ಬೀಜ ನಮ್ಮನ್ನ ಒಳಗಿನಿಂದ ಮತ್ತು ಹೊರಗಿನಿಂದ ಹೇಗೆ ಸ್ಟ್ರಾಂಗ್ ಮಾಡುತ್ತೆ ಅಂತ. ಇದು ನಮ್ಮ ಸ್ಕಿನ್ನಿಗೆ ಒಂದು ಗ್ಲೋ ಕೊಡುತ್ತೆ, ಕೂದಲು ಉದ್ರೋದನ್ನ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಕೀಲು ನೋವು, ಊತದಂತಹ ಸಮಸ್ಯೆಗಳಿದ್ರೆ ಅದಕ್ಕೂ ರಿಲೀಫ್ ಕೊಡುತ್ತೆ. ಇದೆಲ್ಲದರ ಜೊತೆಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಮ್ಮನ್ನ ಇನ್ನಷ್ಟು ಆರೋಗ್ಯವಾಗಿ ಇಡುತ್ತೆ. ಓಕೆ, ಇಷ್ಟೆಲ್ಲ ಲಾಭಗಳನ್ನ ಕೇಳಿದ್ಮೇಲೆ ಸರಿ, ಇದನ್ನೆಲ್ಲ ನಮ್ಮ ಡೈಲಿ ಲೈಫ್ನಲ್ಲಿ ಹೇಗೆ ಬಳಸೋದು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ಖಂಡಿತ ಬರುತ್ತೆ, ಚಿಂತೆ ಮಾಡಬೇಡಿ. ಅದಕ್ಕೆ ತುಂಬಾನೇ ಸಿಂಪಲ್ ಆದ ದಾರಿಗಳಿವೆ. ಇದನ್ನ ಬಳಸೋಕೆ ರೆಡಿ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ಮೊದಲು ಬೀಜಗಳನ್ನ ಒಂದು ಸಣ್ಣ ಪ್ಯಾನ್ನಲ್ಲಿ ಹಾಕಿ ಒಳ್ಳೆ ಘಮ ಬರೋವರೆಗೂ ಲೈಟಾಗಿ ಹುರ್ಕೋಬೇಕು. ಆಮೇಲೆ ಅದನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿದ್ರೆ ಆಯ್ತು. ಅಷ್ಟೇ, ನಮ್ಮ ಹೆಲ್ದಿ ಪೌಡರ್ ರೆಡಿ. ಈ ಹೆಲ್ತಿ ಪೌಡರ್ನ ಪ್ರತಿದಿನ ಹೇಗೆಲ್ಲ ಬಳಸ್ಬೋದು ಅಂದ್ರೆ, ನೀವು ಮಾಡೋ ಚಟ್ನಿಗೆ ಮಿಕ್ಸ್ ಮಾಡಬಹುದು, ಚಪಾತಿ ಹಿಟ್ಟು ಕಲಸುವಾಗ ಅದರ ಸೇರಿಸ್ಬೋದು, ಇಲ್ಲಾಂದ್ರೆ ಸಿಂಪಲ್ ಆಗಿ 1 ಲೋಟ ಮಜ್ಜಿಗೆಗೆ ಹಾಕಿ ಕಲಸಿ ಕುಡಿಬೋದು. ಇದರಿಂದ ನಿಮ್ಮ ಊಟದ ರುಚಿನೂ ಹೆಚ್ಚಾಗತ್ತೆ, ಆರೋಗ್ಯಕ್ಕೂ ಒಳ್ಳೆದು. ನೋಡಿದ್ರಲ್ಲ, ಆರೋಗ್ಯವಾಗಿರೋದು ಅಂದ್ರೆ ಅದೇನೋ ದೊಡ್ಡ ಕಷ್ಟದ ಕೆಲಸ ಅಂತ ಅನ್ಕೋಬೇಕಾಗಿಲ್ಲ. ಅಗಸೆ ಬೀಜದಂತಹ ಒಂದು ಸಣ್ಣ ಬದಲಾವಣೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾಸಿಟಿವ್ ಚೇಂಜ್ ತರಬಲ್ದು. ಹಾಗಾದ್ರೆ ಆರೋಗ್ಯದ ಈ ಸರಳ ಆದ್ರೆ ತುಂಬನೇ ಪವರ್ಫುಲ್ ಆದ